ನಮಸ್ತೆ, ನಾನು ಡಾಕ್ಟರ್ ಶರತ್ ತಾರೇಜ್ಮಾನ್, ನೇತ್ರತಜ್ಞ, ಶರತ್ ಕಣ್ಣಿನ ಆಸ್ಪತ್ರೆ ಕಡೂರು. ಇವತ್ತು ನಾನು ಡಿಜಿಟಲ್ ಐ ಸ್ಟ್ರೈನ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಡಿಜಿಟಲ್ ಐ ಸ್ಟ್ರೈನ್ ಅಂದರೆ ಏನು, ಇದು ಯಾರಲ್ಲಿ ಜಾಸ್ತಿ ಕಾಣಿಸುತ್ತೆ ಅಂತಂದರೆ, ಯಾರು ಸ್ಕ್ರೀನ್ ಜಾಸ್ತಿ ನೋಡ್ತಾರೆ, ಈ ಮೊಬೈಲ್ ಸ್ಕ್ರೀನ್ ಆಗಿರ್ಬೋದು, ಕಂಪ್ಯೂಟರ್ ಸ್ಕ್ರೀನ್ ಆಗಿರ್ಬೋದು, TV ಸ್ಕ್ರೀನ್ ಆಗಿರ್ಬೋದು, ಯಾರು ಇದನ್ನು ಜಾಸ್ತಿ ನೋಡ್ತಾರೆ ಅಂಥ ಪೇಷಂಟ್ಸಲ್ಲಿ ಇದು ಇರುತ್ತೆ. ಇವರಿಗೆ ಲಕ್ಷಣ ಏನಿರುತ್ತೆ ಅಂತಂದರೆ, ಇವರಿಗೆ ಕಣ್ಣು ಕೆಂಪಾಗುತ್ತೆ, ಕಣ್ಣಲ್ಲಿ ಡ್ರೈನೆಸ್ ಅಥವಾ ಒಣಗಿರೋ ಥರ ಫೀಲಿಂಗ್ ಇರುತ್ತೆ, ಮತ್ತು ರಾತ್ರಿ ನಿದ್ದೆ ಬರೋದಿಲ್ಲ. ಈ ನಿದ್ದೆ ಬರದೇ ಇರೋಕ್ಕೆ ಕಾರಣ ಏನು ಅಂತಂದರೆ, ಇಂದ ಬರೋ ರೇಸ್, ನಾವು ಬ್ಲೂ ರೇಸ್ ಅಂತ ಏನು ಹೇಳ್ತೀವಿ, ಇದು ಕಂಪ್ಯೂಟರ್ ಮೊಬೈಲ್ ಬಂದ ಬರೋ ಬ್ಲೂ ರೇಸ್ ಇದೆ. ಇದು ನಮ್ಮ ಕಣ್ಣಿನ ಮುಖಾಂತರ ನಮ್ಮ ಬಾಡಿಯಲ್ಲಿ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಒಂದು ಬಾಡಿ ಒಂದು ಕ್ಲಾಕ್ ಇರುತ್ತೆ, ನಾವು ಇಷ್ಟು ಗಂಟೆ ಮಲಗಬೇಕು, ಇಷ್ಟು ಗಂಟೆಗೆ ಹೇಳ್ಬೇಕು ಅಂತ. ಅದು ಆಲ್ಟರ್ ಆಗ್ಬಿಟ್ಟು ನಿಮಗೆ ರಾತ್ರಿ ನಿದ್ದೆ ಬರದೇ ಇರ್ಬೋದು, ಈ ಥರ ಸಮಸ್ಯೆಗಳು ಕಾಣುತ್ತೆ. ಇದಕ್ಕೆ ಪರಿಹಾರ ಏನು ಅಂತಂದರೆ, ನಾವು 20-20-20 ರೂಲ್ ಅಂತ ಹೇಳ್ತೀವಿ. ಇದರ ಏನು ಅಂತಂದರೆ, 20 ನಿಮಿಷಕ್ಕೊಂದ್ಸಲ 20 ಸೆಕೆಂಡ್ ಬ್ರೇಕ್ ತಗೋಬೇಕು. ನೀವು ಸ್ಕ್ರೀನ್ ನೋಡ್ತಾ ಇರ್ತೀರಲ್ಲ, ಇದನ್ನು ನೀವು 20 ನಿಮಿಷಕ್ಕೊಂದ್ಸಲ ಬ್ರೇಕ್ ತಗೊಂಡು 20 ಅಡಿ ದೂರದಲ್ಲಿರೋ ವಸ್ತುನ ನೋಡಬೇಕಾಗುತ್ತೆ. ನಿಮ್ಮ ಕಣ್ಣು ಯಾವಾಗಲೂ ಹತ್ತಿರದನ್ನೇ ನೋಡ್ತಾ ಇದ್ರೆ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ 20 ನಿಮಿಷಕ್ಕೊಂದ್ಸಲ 20 ಸೆಕೆಂಡ್ ಬ್ರೇಕ್ ತಗೊಂಡು 20 ಅಡಿ ದೂರದಲ್ಲಿರುವಂಥ ವಸ್ತು ನೋಡಬೇಕಾಗುತ್ತೆ. ಮತ್ತು ಫ್ರೀಕ್ವೆಂಟ್ ಆಗಿ ನಿಮ್ಮ ಕಣ್ಣನ್ನು ಬ್ಲಿಂಕ್ ಮಾಡ್ತಾ ಇರಬೇಕು. ನಾವು ಯಾವಾಗ ತುಂಬ ಇಂಟ್ರೆಸ್ಟಿಂದ ಸ್ಕ್ರೀನ್ ನೋಡ್ತಾ ಇರ್ತೀವಿ, ಮೊಬೈಲು ಅಥವಾ TV, ಕಂಪ್ಯೂಟರ್ನ, ನಮ್ಮ ಕಣ್ಣಿನ ಬ್ಲಿಂಕ್ ರೇಟ್ ಕಡಿಮೆ ಆಗುತ್ತೆ. ನಮ್ಮ ಕಣ್ಣು ಬ್ಲಿಂಕ್ ಆದಾಗ ಮಾತ್ರ ಕಣ್ಣೀರು ಕಣ್ಣಿನ ಮೇಲೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನಾವು ಬ್ಲಿಂಕ್ ರೇಟ್ ಕಡಿಮೆ ಆದಾಗ ಸ್ಪ್ರೆಡ್ ಆಗೋದಿಲ್ಲ ಮತ್ತು ಡ್ರೈನೆಸ್ ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೊಂಡ್ಬಿಟ್ಟು ಫ್ರೀಕ್ವೆಂಟ್ ಆಗಿ ಕಣ್ಣು ಬ್ಲಿಂಕ್ ಮಾಡ್ತಾ ಇರಬೇಕು. ಜೊತೆಗೆ ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳಿ. ಮತ್ತು ರೀಡಿಂಗ್ ಮೋಡ್ ಅಂತ ಬರುತ್ತೆ, ಆ ಥರ ನಿಮ್ಮ ಮೊಬೈಲಲ್ಲಿರೋ ರೀಡಿಂಗ್ ಮೋಡನ್ನು ಆನ್ ಮಾಡ್ಕೊಂಡ್ಬಿಟ್ಟು ಮೊಬೈಲ್ ಯೂಸ್ ಮಾಡಬೇಕು. ಜೊತೆಗೆ ಈಗ ಬ್ಲೂ ಲೈಟ್ ಪ್ರೊಟೆಕ್ಷನ್ ಗ್ಲಾಸಸ್ ಅಂತ ಬಂದಿದೆ. ಅದರಲ್ಲಿ ನಿಮಗೆ ಮೊಬೈಲು, ಕಂಪ್ಯೂಟರ್, TVಯಿಂದ ಬರೋ ಬ್ಲೂ ರೇಸು ಅವಾಯ್ಡ್ ಆಗುತ್ತೆ. ಆ ಥರ ಗ್ಲಾಸಸ್ ಯೂಸ್ ಮಾಡಿ. ಇನ್ನು ಸಿವಿಯರ್ ಕೇಸಸ್ಸಲ್ಲಿ ಇದು ಯಾವ್ದು ಮಾಡಿದ್ರೂ ನಿಮಗೆ ಅನುಕೂಲ ಆಗಲಿಲ್ಲ ಅಂತಂದರೆ ಡ್ರಾಪ್ಸ್ ಯೂಸ್ ಮಾಡಬೇಕಾಗುತ್ತೆ. ಡ್ರಾಪ್ಸ್ ಅಂತಂದರೆ ಇದು ಲೂಬ್ರಿಕೇಟಿಂಗ್ ಡ್ರಾಪ್ಸು, ಅಂದರೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಏನು ಬರುತ್ತೆ ಸೇಮ್ ಅದೇ ಥರ ಕಂಟೆಂಟ್ ಇರುವಂಥ ಡ್ರಾಪ್ಸ್ ಇದು. ಇದು ಹಾಕಿದರೆ ನಿಮ್ಮ ಕಣ್ಣಿನ ಡ್ರೈನೆಸ್ಸು, ನಿಮ್ಮ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ. ಧನ್ಯವಾದ.